ನಮಸ್ತೆ ವೀಕ್ಷಕರ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರೇಶ್ವರಿ ಆರೋಗ್ಯ ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಆಸ್ ಯೂಶುವಲ್, ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ಯಾರನ್ನ ಇನ್ನೂ ನನ್ನ ಚಾನಲ್ ಮಂಕನ ಪದಗಳಿಗೆ ಭೇಟಿ ನೀಡಿಲ್ಲ, ಒಮ್ಮೆ ಭೇಟಿ ಕೊಡಿ. ನನ್ನ ಚಾನಲಲ್ಲಿರೋ ಪಾಸಿಟಿವ್ ವಿಡಿಯೋಸ್ನ ಒಮ್ಮೆ ನೋಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ and encourage me to do more such videos. ಸೊ ಬನ್ನಿ, ಹಾಗಾದ್ರೆ ಇವತ್ತು ಕೂಡ ಒಂದು ಜೀವನಕ್ಕೆ ಹತ್ತಿರವಾಗಿರೋಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ನನ್ನ ಕಂಪ್ಲೀಟ್ ವಿಡಿಯೋ ನೋಡಿ, ಆಮೇಲೆ ಅದರಲ್ಲಿರೋ ಮೆಸೇಜ್ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಇಷ್ಟ ಆದರೆ ದಯವಿಟ್ಟು ಇತರರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ಕೊತೀನಿ. ಯಾರ ಹತ್ರ ಆದರೂ ನೀವು ಒಂದು ಅಡ್ವೈಸ್ ಕೇಳಕ್ಕೆ ಹೋಗ್ತೀರಲ್ವಾ, ಲಾಭಕ್ಕೋಸ್ಕರ, ಏನು ಮಾಡಿದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ಗೋಸ್ಕರ ಹೋಗ್ತೀವಲ್ವಾ. ಲೈಕ್ ವಿಲ್ ಕನ್ಸಲ್ಟ್ ಸಮ್ ಎಕ್ಸ್ಪರ್ಟ್ಸ್ ಬೇಸ್ಡ್ ಆನ್ ಅವರ್ ನಾಲೆಡ್ಜ್ ಆ್ಯಂಡ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ ನಿಯರ್ ಅವರ್ ಏರಿಯಾ. ವಿ ಕನ್ಸಲ್ಟ್ ಎಕ್ಸ್ಪರ್ಟ್ಸ್. ಕೆಲವರಿಗೆ ಸಣ್ಣ ಸಣ್ಣ ಸುಖಗಳೇ ಪ್ರಯಾರಿಟಿ ಬರ್ತವೆ, ಕೆಲವ್ರಿಗೆ ದೂರದ ಸುಖ, ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಂತಾರಲ್ಲ. ಮನುಷ್ಯನ್ಗೆ ಯಾವಾಗಲೂ ಈ ಎರಡರಲ್ಲೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಶಾರ್ಟ್ ಟರ್ಮ್ ಹ್ಯಾಪಿನೆಸ್, ಲಾಂಗ್ ಟರ್ಮ್ ಹ್ಯಾಪಿನೆಸ್. ಹೆಚ್ಚು ಜನ ಈ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಅಂತೀವಲ್ಲ, ಅಂದ್ರೆ ಬೇಗ ಖುಷಿ ತರುವಂತ ವಸ್ತುಗಳು, ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಖುಷಿಯಾಗಿರ್ಬೇಕು, ಅಷ್ಟೇ ಮುಖ್ಯ ಅನ್ನೋ ಮೆಂಟಾಲಿಟಿ ಇರುತ್ತಲ್ಲ, ಅದು ತುಂಬಾ ಜನದಲ್ಲಿ ಇದ್ದೇ ಇರುತ್ತೆ. ನಾವು ನೋಡಿರ್ತೀವಿ ಲೈಫಲ್ಲಿ. ಗಾಡಿ ಕೊಡ್ಸುವಂತ ಆಟ ಹಿಡಿತಾರೆ, ಗಾಡಿ ಸಿಕ್ಕಿದ್ರೆ ಸಾಕು ಒಂದು ಖುಷಿ ಆಗ್ತಾರೆ. ಒಡವೆ ಕೊಡ್ಸು ಅಂತ ಇರ್ತಾರೆ, ಒಡವೆ ಸಿಕ್ಕಿದ್ರೆ ಖುಷಿ ಆಗ್ತಾರೆ ಅಲ್ವಾ. ಮನೆ ತಗೋಬೇಕು ಅಂತಾರೆ, ಮನೆ ಸಿಕ್ಕಿದ ಕೂಡಲೇ ಫ್ಲಾಟ್ ತಗೋಬೇಕು, ಸಿಕ್ಕಿದ ಕೂಡಲೇ ಖುಷಿ, ಲ್ಯಾಂಡ್ ತಗೋಬೇಕು, ಸೈಟ್ ತಗೋಬೇಕು. ಸೊ ಇವೆಲ್ಲ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಈ ಲಾಂಗ್ ಟರ್ಮ್ ಹ್ಯಾಪಿನೆಸ್ನ ನಾವು ತುಂಬಾ ರೇರ್ ನೋಡಿರ್ತೀವಿ. 70-80 ವರ್ಷ ದಾಟದ ಹಿರಿಯರು ಇರ್ತಾರೆ, ಅವರು ಇಬ್ರು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿ ಇರ್ತಾರೆ. ಅವ್ರನ್ನ ಬಿಟ್ಟು ಇವ್ರಿರಲ್ಲ, ಇವ್ರನ್ನ ಬಿಟ್ಟು ಅವ್ರಿರಲ್ಲ. ಪಾಪ ಅವಳ ಜೀವನದುದ್ದಕ್ಕೂ ನನಗೆ ಸಹಾಯ ಮಾಡಿದಾಳೆ, ನಾನು ಅವಳಿಗೆ ಮೋಸ ಮಾಡಬಾರ್ದು ಅಂತ ಗಂಡ ಅವ್ರ ಜೊತೆ ಇರ್ತಾನೆ. ಆ ಹೆಂಡತಿ ವಯಸ್ಸಲ್ಲಿದ್ದಾಗ ಮಕ್ಕಳು ಮನೆಯೆಲ್ಲ ನೋಡ್ಕೊಂಡು ಅವ್ರ ಹತ್ರ ಬೇಷ್ ಅನ್ಸ್ಕೊಂಡಿರ್ತಾರೆ. ಸೊ ಇಂಥ ದಂಪತಿಗಳನ್ನ ನಾವು ತುಂಬಾ ರೇರ್ ನೋಡೋದು ಈ ಕಾಲದಲ್ಲಿ, ಈ ಜನರೇಷನ್ ಅಲ್ಲಿ ಅಟ್ಲೀಸ್ಟ್ ನೋಡ್ತಾ ಇದೀವಿ. ಮುಂದೆ ನಮ್ಮ ಮಕ್ಕಳ ಜನರೇಷನ್ ಅಲ್ಲಿ ನೋಡ್ತೀವೋ ಇಲ್ವೋ ಡೌಟ್. ಈ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಅಂದ್ರೆ ಯಾವ್ದೋ ಒಂದು ವಸ್ತು ಮೇಲೆ ನೀವು ಆಸೆ ಪಡ್ತೀರಾ, ತಗೊಳೋವರೆಗೂ ನೀವು ಏನೇ ಆಗ್ಲಿ ತಗೋಬೇಕು ಅಂತ ಹೇಳಿದಾಗ ರಿಲೇಶನ್ಶಿಪ್ ಅಲ್ಲಿ ಜಗಳ ಆಡ್ತೀರಾ, ಅದಕ್ಕೋಸ್ಕರ ಹಠ ಹಿಡಿತೀರಾ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ, ಮನೇಲಿ ನೆಮ್ಮದಿ ಕಳ್ಕೊಂಡು ಕೂಡ ನೀವು ಅದನ್ನ ವಸ್ತುನ ಪಡ್ತೀರಾ. ಅದು ಹ್ಯಾಪಿನೆಸ್ ವಿಲ್ ಎಕ್ಸಿಸ್ಟ್ ಓನ್ಲಿ ಫಾರ್ ಶಾರ್ಟರ್ ಟೈಮ್. ಕಡಿಮೆ ಸಮಯದವರೆಗೂ ಹ್ಯಾಪಿನೆಸ್ ಇರುತ್ತೆ. ಈಗ ನೀವು ಮನೆ ತಗೋಬೇಕು ಅಂತಿರ್ತೀರಾ, ಸೈಟ್ ತಗೋಬೇಕು ಅಂತಿರ್ತೀರಾ, ಒಂದು ಒಡವೆ ಇಷ್ಟಪಟ್ಟಿರ್ತೀರಾ, ಒಂದು ಗಾಡಿ ಇಷ್ಟಪಟ್ಟಿರ್ತೀರಾ, ತಗೊಳೋವರೆಗೂ ಅಷ್ಟೇ ಅದ್ರ ಸಂತೋಷ. ತಗೊಂಡ್ಮೇಲೆ ಒಂದ್ 2 ದಿವಸ ಓಡಾಡಿಸ್ತೀರಾ, ಆಮೇಲೆ ಇನ್ನೊಂದು ವಸ್ತು ಮೇಲೆ ನಿಮ್ಗೆ ಆಸೆ ಬೀಳುತ್ತೆ. ಅದನ್ನ ಪಡೆಯೋದಕ್ಕೆ ರಿಪೀಟೆಡ್ಲಿ ಅದೇ ಹಿಂಸೆ, ಅದೇ ಅಶಾಂತಿ, ನೆಮ್ಮದಿ, ಪಾರ್ಟ್ನರ್ಗೆ ಟಾರ್ಚರ್ ಕೊಡೋದು, ಹೆಂಗೋ ಒಂದ್ ಮಾಡಿ ತಗೋಬೇಕು ಅಂತ ಹಠ ಹಿಡಿಯೋದು. ಜಗಳ ಆಡೋದು ಸಾಮಾನ್ಯ ರೀ. ರಿಲೇಶನ್ಶಿಪ್ ಅಲ್ಲಿ ಜಗಳ ಇರುತ್ತೆ, ಹೋಗುತ್ತೆ. ಅದು ಯಾವ ಮಟ್ಟಕ್ಕೆ ಹೋಗ್ಬೇಕು, ಯಾವ ಮಟ್ಟಕ್ಕೆ ಹೋಗ್ಬಾರ್ದು ಅನ್ನೋದು ಕಂಟ್ರೋಲ್ ನಮ್ ಕೈಲೇ ಇರುತ್ತೆ. ನಿಮಗೆ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಬೇಕು ಅಂದ್ರೆ ನೀವು ವಯಸ್ಸಾದ್ಮೇಲೆ ನೀವು ಒಬ್ರಿಗೊಬ್ರು ಬಿಟ್ಕೊಡದೆ, ನಿಮ್ ಆ ಮುಪ್ಪಿನ ಕಾಲದಲ್ಲಿ ಒಬ್ರಿಗೊಬ್ರು ಕೈ ಮಿಲಾಯಿಸ್ಕೊಂಡು, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಸಾಂತ್ವನ ಹೇಳೋದು, ಈ ತರ ಲಾಂಗ್ ಟರ್ಮ್ ಖುಷಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿಯಿಂದ ವರ್ತಿಸಿ, ಮತ್ತೆ ಅನುಭವದಿಂದ, ಮತ್ತೆ ಸೂಕ್ಷ್ಮ ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಇಬ್ರು ಜೊತೆಲಿ ಇದ್ದಾಗ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸುಮ್ನೆ ಕಿರಿಕಿರಿ ಮಾಡೋದು, ಸುಮ್ನೆ ಜಗಳ ಆಡೋದು, ಸುಮ್ನೆ ಏನೋ ಒಂದು ವಸ್ತುಗೋಸ್ಕರ ಹಠ ಹಿಡಿಯೋದು, ಮನೆಯ ನೆಮ್ಮದಿ ಕೆಡ್ಸೋದು, ಮನಸ್ಸಿನ ನೆಮ್ಮದಿಗಳನ್ನ ಕೆಡ್ಸೋದು, ಇವೆಲ್ಲ ಮಾಡ್ತಾ ಹೋದ್ರೆ ಟು ಗೆಟ್ ಸಮ್ ಶಾರ್ಟರ್ ಹ್ಯಾಪಿನೆಸ್, ಯು ವಿಲ್ ಲೂಸ್ ದ ಲಾಂಗ್ ಎವರ್ ಹೇಳಿದ್ನಲ್ಲ, ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಂತ, ಅದನ್ನ ನೀವು ಕಳ್ಕೊಂತೀರಾ. ಈ ಗಂಡ ಹೆಂಡತಿ ರಿಲೇಶನ್ಶಿಪ್ ಅಲ್ಲಿ ಸಣ್ಣದಕ್ಕೋಸ್ಕರ ನೀವು ಜಗಳ ಆಡಿ ಮನಸ್ತಾಪಗಳು ಬೆಳೆಸ್ಕೊಂಡ್ಬಿಟ್ರೆ
ಆಮೇಲೆ ವಯಸ್ಸಾದ್ಮೇಲೆ ಹೇಳಿದ್ದು ಮಕ್ಕಳೆಲ್ಲ ಒಂದು ಹಂತಕ್ಕೆ ಹೋದ್ಮೇಲೆ ನೀವೇ ಇರ್ತೀರಲ್ವಾ, ಇನ್ ಕೇಸ್ ಡೈವರ್ಸ್ ಆಗದೆ ಇದ್ರೆ ನೀವೇ ಇರ್ತೀರ. ಆ ಟೈಮಲ್ಲಿ ನಿಮಗೆ ಒಬ್ರಿಗೊಬ್ರು ಆಸರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಆ ಬಾಂಡಿಂಗ್ ನೀವು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣ ವಿಷಯಗಳಿಗೆ ನೀವು ಕಿರಿಕಿರಿ ಮಾಡ್ಕೊಂಡೆ ಸ್ವಲ್ಪ ಕಾಂಪ್ರಮೈಸ್ ಆಗಿ ವಯಸ್ಸಲ್ಲಿ ನಮ್ಗೆ ಶಕ್ತಿ ಇದ್ದಾಗ ಒಂದೊಂದು ಹಂತದಲ್ಲಿ ಒಬ್ರಿಗೊಬ್ರು ಸಹಕಾರ ನೀಡ್ತಾ, ಒಂದೊಂದು ಹಂತದಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಕಷ್ಟಗಳಿಗೆ ನೀವು ಸ್ಪಂದಿಸ್ತಾ, ಇವ್ರ ಕಷ್ಟಗಳಿಗೆ ಅವ್ರು ಸ್ಪಂದಿಸ್ತಾ, ಹೀಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಬಾಳಿ ಇಟ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಲಾಂಗ್ ಟರ್ಮ್ ಹ್ಯಾಪಿನೆಸ್. ತುಂಬಾ hefty ಸ್ಯಾಲರೀಸ್ ತಗೊಂತೀರಾ, ಬಟ್ ಸ್ಟಿಲ್ ನಿಮ್ಮ ಮೈಂಡಲ್ಲಿ ಫ್ಯೂಚರ್ ಹೇಗೆ, ನನ್ನ ವಯಸ್ಸಾದ್ಮೇಲೆ ಹೇಗೆ, ನನ್ನ ರಿಟೈರ್ಮೆಂಟ್ ಪ್ಲಾನ್ಸ್ ಏನು ಅಂತ ನೀವು ಮಾಡ್ತೀರಾ ಅಲ್ವಾ. ಕೆಲವಂತೂ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರೋ ಪ್ಲಾನ್ಸ್ ನ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ತುಂಬಾ ಹುಷಾರಾಗಿ ಮಾಡ್ತಾರೆ. ಅದೇ ರೀತಿ ಜೀವನದಲ್ಲೂ ಕೂಡ ನಾವು ಯಾಕೆ ಲಾಂಗ್ ಟರ್ಮ್ ಹ್ಯಾಪಿನೆಸ್ ನ ಯೋಚನೆ ಮಾಡಬಾರ್ದು? ಎಷ್ಟು ಕಡೆ ದಂಪತಿಗಳು ಡೈವರ್ಸ್ ಅಂತ ಹೋಗಿದಾವೆ, ಎಷ್ಟು ಕಡೆ ಒಬ್ರಿಗೊಬ್ರು 15 ವರ್ಷ 20 ವರ್ಷ ಸಂಬಂಧಗಳು ಹಾಳಾಗ್ತಾ ಇದಾವೆ, ಜಸ್ಟ್ ಬಿಕಾಸ್ ಆಫ್ ದ ಶಾರ್ಟ್ ಟರ್ಮ್ ಹ್ಯಾಪಿನೆಸ್. ಸೈಟ್ ತಗೊಂಡಲ್ಲ, ಮನೆ ತಗೊಂಡಲ್ಲ, ಅಥವಾ ಅದು ಕೇಳಿದ್ ಕೊಡ್ಸ್ಲಿಲ್ಲ, ಆತರ ನಾನು ಲೈಫ್ ಲೀಡ್ ಮಾಡಕ್ ಬಿಡ್ಲಿಲ್ಲ ಅಂತ ಹೇಳಿ ಏನೇನೋ ಕಾರಣಗಳಿಗೆ ಡೈವರ್ಸ್ಗಳು ಆಗ್ತಾ ಇದಾವೆ. ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ಫಾರ್ ದ ಸೇಕ್ ಆಫ್ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಇದ್ರೆ, ಆಮೇಲೆ ನಿಮ್ಗೆ ವೆನ್ ಯು ಆರ್ ಇಟ್ ಯುವರ್ ಓಲ್ಡ್ ಟೈಮ್ಸ್ ಲೈಕ್ 60 70 ವರ್ಷ ದಾಟದ್ಮೇಲೆ ನಿಮ್ಗೆ ಈ ವಸ್ತುಗಳು ಯಾವುದು ನಿಮಗೆ ಸಂತೋಷ ಕೊಡಲ್ಲ, ನಿಮ್ಗೆ ಕಂಪ್ಯಾನಿಯನ್ ಮಾತ್ರ ಸಂತೋಷ ಕೊಡಕ್ ಆಗತ್ತೆ. ಇದೊಂದು ಸತ್ಯನ ನೀವು ಅರ್ಥ ಮಾಡ್ಕೊಂಡ್ರೆ, ಮನುಷ್ಯ ಸಂಬಂಧಗಳನ್ನ ನೀವು ಕಾಪಾಡ್ಕೊಂಡ್ರೆ, ಹ್ಯಾಪಿಯಾಗಿ ಲೈಫ್ ನೀವು ಇರೋವರೆಗೂ ಹ್ಯಾಪಿಯಾಗಿ ಕಣ್ಮುಚ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ ಬೇಕಾದ್ರೆ. ಸೊ ಈ ಸಮಾಜದಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಥಿಂಗ್ಸ್ಗಳಿಂದ ಬೀಳೋದನ್ನ ಬಿಟ್ಬಿಡೋಣ. ನಿಮ್ಮ ಸಿಚುವೇಶನ್, ಈಗ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಸಂದರ್ಭ ಇದ್ದಾಗ ಆ ಕಷ್ಟ ಸಂದರ್ಭನ ಅರ್ಥ ಮಾಡ್ಕೊಂಡು ಕೈಗೆ ಕೈಯಾಗಿ ನೀವು ಸಪೋರ್ಟ್ ಮಾಡಿದ್ರೆ, ಇಫ್ ಯು ಗಿವ್ ಎ ಹ್ಯಾಂಡ್, ಆ ಮೊಮೆಂಟ್ ನೀವು ಸಪೋರ್ಟ್ ಕೊಡ್ತೀರಲ್ಲ, ಆ ಸಪೋರ್ಟ್ ಅವ್ರ ಮನಸ್ಸಲ್ಲಿ, ಇನ್ನೊಬ್ರು ಪಾರ್ಟ್ನರ್ ಮನಸ್ಸಲ್ಲಿ ಉಳ್ಕೊಳುತ್ತೆ. ದಟ್ ವಿಲ್ ಲೀಡ್ ಯು ಟು ಬಿಕಮ್ ಎ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಲಾಂಗ್ ಟರ್ಮ್ ಹ್ಯಾಪಿನೆಸ್. ಇದನ್ನ ಯಾವಾಗೂ ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ರಂಪ ಮಾಡ್ಕೊಂಡು ಜೀವನಗಳನ್ನ ಹಾಳು ಮಾಡ್ಕೊಂಡು, ನಮ್ಗೆ ಶಕ್ತಿ ಇದ್ದಾಗ ಇವೆಲ್ಲ ಹಠ ಮಾಡೋದು, ಜಗಳ ಆಡೋದು, ಕಿತ್ತಾಡೋದು, ಹೋಗೋದು, ಡೈವರ್ಸ್ ಕೊಡೋದು, ಇನ್ನೊಬ್ರನ್ನ ಕಟ್ಕೊಳೋದು, ಇವೆಲ್ಲ ಜನ ಮಾಡ್ತಾರೆ. ಆಸ್ ಲಾಂಗ್ ಆಸ್ ದೇ ಹ್ಯಾವ್ ಬ್ಯೂಟಿ, ಸ್ಟ್ರೆಂತ್, ಪವರ್ ಅಂಡ್ ದೇರ್ ಕಾನ್ಫಿಡೆನ್ಸ್. ಬಟ್ ಆಲ್ ದೀಸ್ ಥಿಂಗ್ಸ್ when they will be nearing end stage, like around 50 60 ಹೋಗ್ತೀರಾ ಅನ್ಕೊಳ್ಳಿ, ಅವಾಗ ನಿಮ್ಗೆ ಯಾವ ಸ್ಟ್ರೆಂತ್, ಪವರ್, ಕಾನ್ಫಿಡೆನ್ಸ್ 40s 30s ಅಲ್ಲಿ ಇದ್ದಾಗ ಇರಲ್ಲ. 60 ಆದ್ಮೇಲೆ ನಿಮ್ಗೆ ಏನ್ ಬೇಕಾಗತ್ತೆ ಜೀವನದಲ್ಲಿ? ನಿಮ್ಗೆ ಏನ್ ಬೇಕು 60 ಆದ್ಮೇಲೆ? ಈ ಕ್ವಶನ್ ನೀವು ಅರ್ಥ ಮಾಡ್ಕೊಂಡು, ಈ ಕ್ವಶನ್ ನೀವು ಮೈಂಡ್ ಅಲ್ಲಿ ಹಾಕೊಂಡ್ರೆ ಡೆಫಿನೆಟ್ಲಿ ಸಂಸಾರಗಳು ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ಅವ್ರಿಗೆ ನೀವು ಬೆಳೆಯೋದಕ್ಕೆ ಆಸರೆಯಾಗಿ ನಿಂತ್ಕೊಂಡ್ರೆ, ನೀವು ಇವಾಗ ಯಾವ್ದು ಸಣ್ಣ ವಸ್ತುಗೋಸ್ಕರ ಜಗಳ ಆಡ್ತಿರ್ತೀರಲ್ಲ, ಅದ್ರ 10ರಷ್ಟು ಕೊಡೋವಷ್ಟು ಶಕ್ತಿ ಅವ್ರಿಗೆ ಬರುತ್ತೆ. ಇದೊಂದು ಸೀಕ್ರೆಟ್ ನ ಈಗಿನ ಜನರೇಷನ್ ಅಲ್ಲಿ ಕಳ್ಕೊಂತಾ ಇದ್ದಾರೆ ಜನ. ಆಫ್ಟರ್ ಆಲ್ ಪ್ರಾಕ್ಟಿಕಲ್ ಥಿಂಗ್ಸ್ ಆರ್ ಪ್ರಾಕ್ಟಿಕಲ್ ಥಿಂಗ್ಸ್ ಅಷ್ಟೇ. ಹೊಸ ಕಾರ್ನ ನೀವು ತಗೊಂಡ್ರು ಕೂಡ ನೀವು ಎಷ್ಟು ದಿವಸ ಓಡಾಡ್ಸ್ತೀರಾ, ಎಷ್ಟು ದಿವಸ ಸ್ಟೇಟಸ್ ಅಂತ ಹಾಕೋತೀರಾ? ಹೊಸ ಫ್ಲಾಟ್ ತಗೊಂತೀರಾ, ಎಷ್ಟು ದಿವಸ ಅದ್ರ ಸುಖ? ಅದ್ರಲ್ಲಿ ಫ್ಲಾಟ್ ತಗೊಳೋದು ಮುಖ್ಯ ಅಲ್ಲ, ಅದ್ರಲ್ಲಿ ಎಷ್ಟು ಸಂತೋಷವಾಗಿ ನೀವು ಇರ್ತೀರಾ, ಎಷ್ಟು ಜನರ ಜೊತೆ ನೀವು ಆರಾಮಾಗಿ ಬದುಕ್ತೀರಾ ಅನ್ನೋದು ಮುಖ್ಯ. ಹೈಫೈ ಸೋಫಾ ತಗೊಂತೀರಾ, ಅದ್ರ ಮೇಲೆ ಕೂತ್ಕೊಂಡು ನೀವು ಚಿಂತೆ ಮಾಡ್ಕೊಂಡು ಕೂತ್ಕೊಂತೀರಾ, ಅಥವಾ ಹ್ಯಾಪಿಯಾಗಿರಕ್ಕೆ ಇಷ್ಟಪಡ್ತೀರಾ? ಸೊ ಆಲ್ ದೀಸ್ ಪ್ರಾಕ್ಟಿಕಲ್ ಥಿಂಗ್ಸ್, ಪ್ಲೀಸ್, ದೇ ಆರ್ ಆಲ್ ದೇರ್ ಓನ್ಲಿ ಟು ಎಂಜಾಯ್ ಫಾರ್ ಸ್ಮಾಲ್ ಮೂಮೆಂಟ್ ಅಷ್ಟೇ. ಲಾಂಗ್ ಟರ್ಮ್ ಹ್ಯಾಪಿನೆಸ್ ಬೇಕು ಅಂದ್ರೆ ಮನಸ್ಸು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು, ಕಾಂಪ್ರಮೈಸಿಂಗು, ಸೆನ್ಸಿಟಿವ್ ಆದ್ರೆ ಯು ಕ್ಯಾನ್ ವಾಚ್ ಫಾರ್ ಲಾಂಗ್ ಟರ್ಮ್ ಹ್ಯಾಪಿನೆಸ್. ಈ ಮುಪ್ಪಿನಲ್ಲಿ ಒಬ್ರಿಗೊಬ್ರು ನೀವು ಬಿಟ್ಕೊಡದೇ ಇರೋ ರೀತಿ ನೆಮ್ಮದಿಯಾಗಿ ಬದುಕ್ತೀರಾ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ದಯವಿಟ್ಟು ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟು ಡೂ ಮೋರ್ ಸಚ್ ವಿಡಿಯೋಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.